ಹೇಳುತ್ತ ಅದಕ್ಕೆ ಮಾಳಪ್ಪನ ಏನಾಗದ್ರಿಪ್ಪ ಮಾತ ಜ್ಞಾನಿಗಳು ಒಂದ ಕಡೆ ಮಾತು ಏನ್ ಹೇಳಿದ್ರು ಹೆಂಗ್ ಹೇಳ್ತಾರ್ರಿಪ್ಪ ಜ್ಞಾನಿಗಳ ಮಾತ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಭಾವಿಲ್ಲ ಏನು ಎಲ್ಲ ಬಲ್ಲವರಿಲ್ಲ ಬಲ್ಲವರು ಭಾವಿಲ್ಲ ಬಲ್ಲವರಿದ್ದ ಬಲವಿಲ್ಲ ಸಾಹಿತ್ಯ ಎಲ್ಲರಿಲ್ಲ ಸರ್ವಜ್ಞ ಅಂತೇಳವ್ರು ಹೌದ್ರಿಪ್ಪ ಇದೇ ಮಾತು ಯಾಕೆ ಹೇಳ್ಬೇಕಾಗ್ಯದ ಯಾಕ್ರಿಪ್ಪ ಇರುವ 83,99,999 ದೇವರಿಗಳನ್ನ ತಿರುಗಿ 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 ಕೊನೆಯದಾಗಿರ್ತಕ್ಕಂಥ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದೇವ್ ಮಾಡಪ್ಪಣ ಬಂದೇವಲ್ರಿಪ್ಪ ಆ ಮಾನವ ಜನ್ಮಕ್ಕ ಹುಟ್ಟಿ ಬಂದಾಗ ಭಗವಂತ ಎಲ್ಲರಿಗೂ ಎಲ್ಲದನ್ನ ಕೊಟ್ಟಿರುವುದಿಲ್ಲ ಇಲ್ಲಲ್ರಿಪ್ಪ ಒಂದನ್ನ ಕೊಟ್ಟು ಒಂದನ್ನ ಕಸ್ಕೊಂಡಿರ್ತಾನ ಹೌದು ಅದಕ್ಕೆ ಇವತ್ತಿನ ದಿನ ಹಾಡಿಕೆ ಹಾಗಾಗಬೇಕಾಗ್ಯದ ಹಂಗಾಗತ್ತವ್ರಿಪ್ಪ ಧರ್ಮಕ್ಕೊಂದು ಹತ್ತಿರಬಾರು ಧರ್ಮಕ್ಕೆ ಧಕ್ಕೆ ಹತ್ತಿರಬಾರು ಜಾಡಿಗೆ ಬಟ್ಟ ಹತ್ತಿರಬಾರು ಸುತ್ತರಿಗೆ ನಿಂದ ಮಾತಾಡಬಾರ್ದು ಹೆಚ್ಚಿ ಕಡೆ ಹೈವಾಕವಾಡಿ ನಾಳಿಗೆ ಏನಾಗಬಾರ್ದು ಏನಾಗ್ಬೇಕಂತ ನೋಡ್ರಿಪ್ಪ ಮಂಜುನಾಗ ಪೆಟ್ಟಾಗಬಾರ್ದಂಗ ಹಾಡಿಕೆ ಆಗ್ಬೇಕಾಗಿ ಹೌದು ಹಾ ಅದಕ್ಕೆ ಟೈಮ್ ಎಟ್ಟಾಗ್ಯದ ಎಟ್ರಿಪ್ಪ ಎಟ್ಟಾಗ್ಯದ ನೋಡ್ಬೇಕಪ್ರಿ 2:30 ಆಗದ್ರಿ 2:30 ಆಗ್ಯದ ಬಾರ ಆಗಿ ಹೋಗ್ಯದ ಏನೋ ಬಾರ ಆಗಿ ಹೋಗ್ಯದ ಇಲ್ಲಿ ತನ ಬಾರಾದಿಂದ ವ್ಯವಹಾರ ಒಡಗೋಲ ಗ್ರಾಮದಿತ್ತು ಇತ್ತು ಇಲ್ಲಿಂದ ಮುಂದೆ ಕುಡುಗೋಲದಾಗಬೇಕಾಗ್ಯದ ಹೌದು ಹಲೋ ಇವತ್ತಿನ ದಿನ ಬಾರದ ಹಾಕಿ ಹೋಗ್ಯದ ಅದಕ್ಕೆ ಇವತ್ತಿನ ದಿನ ಸರಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಏನಂದಾರಪ್ಪ ಮಂಜುನ ಅನುಭವಿ ಕಲಾವಂತರ ಜ್ಞಾನ ಪಂಡಿತರಾಗಿರ್ತಕ್ಕಂಥವ್ರು ಯಾಕಪ್ಪ ಅಂದ್ರೆ ಅವರಟ್ಟು ದೊಡ್ಡವರು ನಾವಲ್ಲ ವಯಸ್ಸಿನೊಳಗೆ ದೊಡ್ಡವರು ಜ್ಞಾನದೊಳಗೆ ದೊಡ್ಡವರು ಅದಾರ್ರಿಪ್ಪ ಏನೋ ಮೂರ್ತಿ ನಾವೆಲ್ಲ ಸಣ್ಣವರದೇವಿ ಅಣ್ಣಗಳು ನೋಡಿ ನಾವು ಕಲಿಬೇಕಾಗ್ಯದ ಇವತ್ತಿನ ಅಣ್ಣ ನೋಡೋದು ಮಾತು ಹ್ಯಾಂಗ ನೆನಪಿಗೆ ಬರ್ತದ ಹೆಂಗ್ ನೋಡಿ ನೆನಪಿಗೆ ಬರ್ತದ್ರಿ ಅವನ ಆಯಿ ಮೊಮ್ಮಗ ಇಬ್ಬರು ಆಯಿ ಮೊಮ್ಮಗ ಇದ್ದತ್ತ ಏನು ಇಬ್ರು ಆಯಿ ಮೊಮ್ಮಗ ಇಬ್ರು ಆಯಿ ಮೊಮ್ಮಗ ಏನ್ ಮಾಡಿದ್ರಪ್ಪ ಅಂತಂದ್ರ ಏನ್ ಮಾಡ್ಯಾರಿಪ್ಪ ಒಡಗೋಳದಿಂದ ಚಿಕ್ಕೋಡಿಗೆ ಹೊಂಟಿದ್ರತ್ತ ನೋಡ್ರಿ ಒಡಗೋಳದಿಂದ ಚಿಕ್ಕೋಡಿಗೆ ಒಡಗೋಳದ ಚಿಕ್ಕೋಡಿ ಹೊಂಟಿರತ್ತ ಆಯಿ ಮೊಮ್ಮಗ ಒಡಗೋಳದ ಚಿಕ್ಕೋಡಿ ಹೋಗ್ಬೇಕಂದ್ರೆ ಒಡಗೋಲ ಬಸ್ ಸ್ಟ್ಯಾಂಡ್ ಹೋಗಿ ನಿಂತಿರತ್ತ ಅವಾಗ ಚಿಕ್ಕೋಡಿ ಹೋಗೋ ಬಸ್ ಸ್ಟ್ಯಾಂಡ್ ಒಡಗೋಲ ಬಸ್ ಸ್ಟ್ಯಾಂಡ್ ಒಳಗ ಬತ್ತತ್ತ ಅವಾಗ ಆಯಿ ಮೊಮ್ಮಗ ಇಬ್ರು ಮಂದಿ ಬಸ್ಸಿನೊಳಗೆ ಹತ್ರು ಕಂಡಕ್ಟರ್ ಸಾಹೇಬ್ರ ಕೆಲಸ ಏನು ಟಿಕೆಟ್ ಹರಿದ ಕೆಲಸ ಯಾರ್ದು ಕಂಡಕ್ಟರ್ ಸಾಹೇಬ್ರದು ಕಂಡಕ್ಟರ್ ಸಾಹೇಬ್ರ ಟಿಕೆಟ್ ಕೇಳ್ಕೊತ ಬಂದಿರತ್ತ ಅವಾಗ ಮುದುಕಿ ಹೇಳ್ತತ್ತ ಬೇಡಿಕೆ ಮುದುಕಿ ಕಂಡಕ್ಟರ್ ಸಾಹೇಬ್ರ ಒಂದು ಫುಲ್ಲ ಒಂದು ಹಾಪ್ ಹಾಕೊಡ್ರಂದ ಅಕ್ಕಿ ಅವಾಗ ಏನತ್ತನ್ರಿ ಕಂಡಕ್ಟರ್ ಸಾಹೇಬ್ರತ್ತ ಏ ಮುದುಕಿ ನೀ ಅವಾಗ ಅಂದ್ರೆ ಹೇಳಕತ್ತೀವಿ ನೀ ಮುದುಕಿ ಅತ್ತ ನನಗಲ್ಲಕತ್ತ ಕಲ್ಲಗಿರಿ ಹೋಗದೆ ಅತ್ತ ಕಲ್ಲು ಭಾಳ ಇರ್ತಾರೆ ಕಂಡಕ್ಟರ್ ಸಾಹೇಬ್ರದತ್ತ ಏ ಮುದುಕಿ ನಿನ್ನ ಮೊಮ್ಮಗ ಮೀಸಿ ಬಂದು ಬಾಯಾಗಿ ಬೆಳಕತ್ತಾವು ಏನೋ ನಿನ್ನ ಮೊಮ್ಮಗನ ಮೀಸಿ ಬಂದು ಬಾಯಾಗಿ ಬೆಳಕತ್ತಾವ ಹಾಪು ತಗೋತಿ ಹ್ಯಾಂಗ ಅನ್ನವ ಅವಾಗ ಬೆರಿಕೆ ಮಂಜು ಅಣ್ಣ ಏನಂತನ್ರಿಪ್ಪ ಅವಾಗ ಮಂಜು ಅಂತ ಮೊಮ್ಮ ಹೇಳತ್ತ ಏನ್ ಹೇಳ್ತಾನ್ರಿಪ್ಪ ಓ ಕಂಡಕ್ಟರ್ ಸಾಹೇಬ್ರ ನನ್ನ ಮೀಸಿ ಬಂದು ಬಾಯಾಗಿ ಬೆಳಕತ್ತಾವ ಖರೆ ಮಾತ ನನ್ನ ಮೀಸಿ ಬಂದು ಬಾಯಾಗಿ ಬೆಳಕತ್ತಾವ ಫುಲ್ ತೋರಿ ನಮ್ಮ ಆಯಿಗೆ ಮೀಸೆ ಬಂದಿಲ್ಲ ಹಾಪು ತಗೋರಲ್ಲತ್ತಾವ ಅದಕ್ಕ ನಳಪ್ಪನ ಸುಮ್ ಊಟದಾಗ ಉಪ್ಪಿನಕಾಯಿ ಇದ್ದಾಗ ಸುಮ್ ನಡು ಬರ್ತಾವ ಇವತ್ತಿನ ದಿನ ನಮ್ಮ ಸರಜೋಡಿ ಕೆಲವಂತರಾಗಿರ್ತಕ್ಕಂಥವ್ರು ಏನ್ ಮಾಡ್ಯಾರಿಪ್ಪ ಕೊರಿಗೆ ಕೋಲ ಕಟ್ಟಿ ಬಳಸಾಲ ಬಿತ್ತಾರು ಬಿತ್ತಾರ್ರಿಪ್ಪ ಬಹಳ ಚಂದ ಅನುಭವಿ ಕೆಲವಂತರು ಬಳಸಾಲ ಬಿತ್ತರು ಏನು ಬಿತ್ತರು ಏನ್ ಬಿತ್ತಾರ್ರಿಪ್ಪ ಏನು ದೈವ ಹೆಚ್ಚು ಯಾಕ್ರಿ ಏನು ದೇವ್ರ ಹೆಚ್ಚು ಅಂತಕ್ಕಂತ ಒಂದು ಸಂವಾದ ದೈವದ ಅಪ್ಪನ ಮೇರೆಗೆ ಸಂವಾದ ಇಟ್ಟಾರಪ್ಪ ನಮ್ಮ ಪಾಲಿಗೆ ಯಾವ ಹಿಡ್ಕೊಂಡು ಬಿಟ್ಟದನ್ನ ಬೆಸ್ಟ್ ಅಂತಕ್ಕಂತ ದೈವಕ್ಕೆ ಮಾತ ಕೊಟ್ಟಾರ್ರಿ ಇವತ್ತು ದಿನ ಜನವಾಡ ಮ್ಯಾಲಿಗೆ ಯಾವ್ದ್ರಿಪ್ಪ ದೇವ್ರ ಅಂತಕ್ಕಂಥ ಜನವಾಡ ಮ್ಯಾಗಿರ್ಲಿ ದೈವ ಅಂತಕ್ಕೂ ಭೈನಾಕ್ವಾಡಿ ಮ್ಯಾಲಿಗಿರ್ಲಿ ಹೌದು ಏನೋ ದೇವ್ರ ಅಂತಕ್ಕಂಥದ್ದು ಜನವಾಡ ಮ್ಯಾಲಿಗಿರ್ಲಿ ದೈವ ಅಂತಕ್ಕಂಥದ್ದು ಮಂಜುವನ ಮ್ಯಾಲಿಗೆ ಅದ ಹೌದಾ ಒಂದೇ ಮಾತು ಕೇಳುವ ಮಂಜುವನಾಗ ಕೇಳ್ತಾರಪ್ಪ ಮಂಜುವನ ಮಾತ ಗಾಡಿ ತಂದಿಲ್ಲ ಅವರು ಗಾಡಿಗೆ ಬೋರ್ಡ್ ಯಾರು ಕಟ್ಟಾರ ಯಾರು ಗೊತ್ತಾ ಗುರುಸಿದ್ದೇಶ್ವರ ಹಳ್ಳಿನ ಕಲಾಗಾಯನ ಸಂಘ ಭೈನಾಕವಾಡಿ ಹೆಸರು ಯಾರ್ದದ ನಮ್ಮ ಅಪ್ಪಂದದ ಹಾಡಾಕತ್ತಾರ ಯಾರು ರೋಮನ್ ಕಂಬಳಿ ನೇಮನ್ ಬೆತ್ತ ಪ್ರಸಾದ ಗಂಟ ಮನೆ ಕೀಲು ಬೆಳಿನ ಕೀಲು ಬರೋದು ಭಾಗ್ಯ ಬೆಂಕಿನ ಮಕ್ಕಳು ಮುಂದೆ ನಂದು ಹೆಣ್ಣು ತಂದೆ ಬಾಡಿ ಹೇಳ ಸಿಟ್ಟಿನ ಕರ್ಕೊಂಡು ಬಂದಿರ್ತಕ್ಕಂಥ ಇರೋದು ಮುತ್ತನ ಕೀರ್ತಿ ಹಾಡಕತ್ತಾರ ಯಾರು ಹಾಡಕತ್ತಾರ ನಮ್ಮ ಅಪ್ಪಂದು ದೈವಕ್ಕನೇ ದೇವ್ರಂದಾರ ಯಾಕ್ರಿ
ದೈವಕ್ಕನೇ ದೇವರೆಂದರೆ ಹೊರತಾಗಿ ದೇವರಿಗೆ ದೈವ ಅಂತೇಳಿ ಯಾರು ಯಾರು ಆಗ್ಬಲ್ಲ. ಇದೇ ಜಾಗದಾಗ ಇದೇ ಸನ್ನಿವೇಶದಾಗ ದೇವರಿಗೆ ದೈವ ಅಂತೇಳಿ ಎಲ್ಲಿ ಕರೆದರ್ತಿ ಹೇಳಿದಪ್ಪ ಅಂತಂದ್ರ ಹೌದು ಭಯನ ಕೊಡಿ ಮ್ಯಾಲ ಅನುಭವಿಸಿದ್ದ ಅಂತ ದೈವದ ಜೋಡಿ ನಾನು ಚಪ್ಪಾಳೆ ಹೋಗ್ತೀನಿ. ನಾನು ಚಪ್ಪಾಳೆ ಮತ್ತೊಂದು ತಪ್ಪಾಯಿ ಆ ಭಯನಕ್ಕೆ ಮುಂಜಾನೆ ಒಂದು ಮಾತು ಕೇಳೋದ ಏನ್ ಕೇಳ್ತೀರಿಪ್ಪ? ಇಲ್ಲಿ ಮನಿ ವಾಸ್ತು ಶಾಂತಿ ಅದ. ಹೌದ್ರಿಪ್ಪ. ಯಾರು ಬಂದಾರು? ಯಾರು ಬಂದಾರ್ರಿಪ್ಪ? ನನ್ನಪ್ಪ ಮುತ್ತಲು ಕೊಡಿಸಿದ್ದ ಬಂದಾನ. ಬಂದಾನ್ರಿಪ್ಪ. ದೇವ್ರು ಹೆಚ್ಚದಾನಂತೇಳಿ ಶರಣ ಮಾಡ್ತಿರೋ ಅದೇನ ಕಡಿಮೆ ಅದನಂತೇಳಿ ಶರಣ ಮಾಡ್ತೀರಿ. ಹೋಗ್ತಾರಪ್ಪ ಮಂಜಣ್ಣವ್ರು ಶಾನ್ಯಾರ ಮುಂದಿನ ಸಂದಿ ಯಾಕ್ರಿ ದೇವ್ರಿಗೆ ಶರಣ ಮಾಡ್ಬೇಕಿಲ್ರಿ? ದೇವ್ರ ದೊಡ್ಡವಿಲ್ರಿ? ದೇವ್ರ ಅಂತಕ್ಕಂಥವ್ರು ಭಾಳ ದೊಡ್ಡವರ್ದಾನ. ದೇವರು ಅಂದ್ರೆ ಏನ? ಏನ್ರಿಪ್ಪ? ದೇಹ ಅಂದ್ರೆ ದೇಹ ಇಲ್ಲ, ರೂ ಅಂದ್ರೆ ರೂಪ ಇಲ್ಲ, ವೇ ಅಂದ್ರೆ ವರ್ಣ ಇಲ್ಲ. ದೇವರಿಗೆ ರೂಪ ಇಲ್ಲ, ದೇಹ ಇಲ್ಲ, ವರ್ಣ ಇಲ್ಲ. ಅದು ನಿರಂಕಾರ ಜ್ಯೋತಿ ಅಂತ ಭಗವಂತ ಯಾವತ್ತಿದ್ರು ಹೆಚ್ಚಿನವದಾನ. ನೋಡೋಣ ಮುಂದಿನ ಸಂಧಿಗೆ ಸರ್ಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಹ್ಯಾಂಗ ಮಾತಾಡ್ತಾರ, ದೈವ ಯಾವ ರೀತಿ ಬೆಳೆಸ್ತಾರ ಅಣ್ಣಗ ಒಂದು ಮಾತು ಕೇಳೋದ. ಕೇಳ್ತೀರಿಪ್ಪ? ಬಹಳ ಚಂದ ಹಾಡ್ರಿ. ಹಾಡುವಂತ ಹಾಡುಗಳು ಹಾಡಿದ್ರು. ಏನ್ ಹಾಡ್ಯಾರಿಪ್ಪ? ಕೊಟ್ಟ ಭಾಷೆಯನ್ನು ತಪ್ಪವನಲ್ಲೋ ಅಪ್ಪ ಮೋಗಿಸಿದ್ದಾನು. ಯಾಕ್ರಿ ಹಾಡ್ಯಾರಲ್ರಿ? ಕೊಟ್ಟ ಭಾಷೆಯನ್ನು ತಪ್ಪವನೆಲ್ಲ ಅಪ್ಪ ಮೋಗಿಸಿದ್ದಾನು. ಹೌದು. ಈ ಮಾತು ಯಾಕೆ ಸಂಶಯ ಬರ್ತದಪ್ಪ ಅಂತಂದ್ರ ಯಾಕೆ ನನ್ನಪ್ಪ ಯೋಗಿನಾಗ ಮೋಗಸಿದ್ದೇಶ್ವರ ಕೈಲಾಸದಲ್ಲಿ 7 ತರ ಯುಗದಲ್ಲಿ 7 ತರದ ಭಕ್ತಿಯನ್ನು ಮಾಡಿ ಭಕ್ತಿಯಲ್ಲಿ ಪಾಸಾಗಿ ಕೈಲಾಸನ ನರ್ತಕ್ಕೆ ಬಂದಾನ. ಬಂದಾನ್ರಿಪ್ಪ. ಗುರುವಿನ ಕರ್ಕೊಂಡು ಬಂದಾನ. ಬಂದಾನ್ರಿ. ಮಾತೇನು ಕೊಟ್ಟನ? ಕೊಟ್ಟೇನ್ರಿಪ್ಪ. ಮುಸಿದ್ದ ಮರ್ತೆ ಮುಂಡಲಕ್ಕೆ ಹಾದ್ರು ಕೂಡ ನಿನ್ನ ಬೆನ್ನ ಹತ್ತಿ ಬರ್ತೇನೆ ಹೊಳ್ಳಿ ನೋಡ್ಬೇಡ ಅಂತ ಹೇಳಿ ಮಾತ ಯಾರಿಗ್ ಕೊಟ್ಟಾನ? ಸೋಮಲಿಂಗ ಅಂಶದ ಮುತ್ತ ಕಡೆ ಮಾತು ತಗೊಂಡಾನ. ಅಂಶದ ಮುತ್ತ ಏನ್ ಮಾತು ಕೊಟ್ಟಾನ? ಹೊಳ್ಳಿ ನೋಡಂಗಿಲ್ಲ ಗುರುವೆ ವಚನ ಕೊಟ್ಟಾನ. ಹೌದು. ಇದೇ ಬೆಳಗಾವಿ ಜಿಲ್ಲೆ, ಇದೇ ವಿಜಯಪುರ ಜಿಲ್ಲೆ, ವಿಜಯಪುರ ತಾಲೂಕಿನ ಕ್ಷೇತ್ರ ಮಾಯಿ ಮಕನಾಪುರ ಗ್ರಾಮದೊಳಗ ಹೌದು ನನ್ನಪ್ಪ ಯೋಗಿನದ ಅಮೋಘಸಿದ ಮುತ್ಯ ಕೊಟ್ಟ ಭಾಷೆಯನ್ನು ತಪ್ಪಿ ಹೊಳ್ಳಿ ನೋಡ್ಯಾನ. ಮಕನಾಪುರ ಗ್ರಾಮದಾಗ ಗುರುಗೌರಿ ಸೋಮಲಿಂಗ ಮಾಯಾಗಿ ಹೋಗ್ಯಾನ. ಕೊಟ್ಟ ಭಾಷೆ ಅಂಶದ ಮುತ್ಯ ತಪ್ಪ್ಯಾನ. ಏನು ತಪ್ಪ್ಯಾನ ಅಂದ್ರಿಪ್ಪ ಅಂತಾರ? ಕೊಟ್ಟ ಭಾಷೆ ತಪ್ಪವನಲ್ಲೋ ಅಪ್ಪ ಅಮೋಘಸಿದ್ದಾನು ಹೆಂಗಂದ್ರಿ? ಹೇಳ್ತಾರಿಪ್ಪ. ಯಾಕ್ರಿ ಹೊಳ್ಳಿ ನೋಡಂಗಿಲ್ಲ ಮಾತು ಕೊಟ್ಟಾನ. ಇಲ್ಲಿ ಗುರುವೇ ನನ್ನ ಬೆನ್ನ ಹತ್ತಿ ನೀ ಬರ್ತೀಪ್ಪ ಅಂತಂದ್ರ ನಿನಗ ಹೊಳ್ಳಿ ನೋಡಲತ್ತೆ ಅಂಶದ ಮುತ್ಯ ಕೈಲಾಸ ಸೋಮಲಿಂಗ ಮುತ್ಯಾಗ ಮಾತು ಕೊಟ್ಟಾನ. ಮತ್ತ ಮರ್ತೆ ಮಂಡ್ರದೊಳಗ ಮಾಯಿ ಮಕನಾಪುರ ಗ್ರಾಮಕ್ಕೆ ಸೋಮಲಿಂಗನ ಹೊಳ್ಳಿ ನೋಡ್ಯಾನ. ಸೋಮಲಿಂಗ ಮಾಯಾಗನ ಮಾಯಿ ಮಕನಾಪುರ ಆಗ್ಯಾವ. ಈಗ ಸದ್ಯ ನೋಡಕ್ ಹೋದ್ರ ಸಿಗುತ್ತದ. ಸಿಗ್ತದ್ರಿಪ್ಪ. ಅಂಶದ ಮುತ್ಯ ಕೊಟ್ಟ ಮಾಸ ತಪ್ಪೇನಂತೀರೋ ಏನ್ ಇಲ್ಲತ್ತೀರೋ? ಹೇಳ್ತಾರಪ್ಪ ಶಾನ್ಯಾರ. ತಪ್ಪೇನಂದ್ರಿಪ್ಪ ಅಂತಂದ್ರ ಕೊಟ್ಟ ಭಾಷೆಯನ್ನು ತಪ್ಪ ಅನ್ನಲ್ಲ ಅಪ್ಪ ಅಮೋಘಸಿದ್ದಾನು ಹೆಂಗ ಹಾಡಿದ್ರಿ? ತಪ್ಪಿಲ್ಲ ಅಂದ್ರಿಪ್ಪ ಅಂತಂದ್ರ ಹೆಂಗ ತಪ್ಪಿಲ್ಲ? ಮಾತ್ರ ಕೈಲಾಸ ಕೊಟ್ಟಾನ. ಮತ್ತೆ ಹೊಳ್ಳಿ ನೋಡ್ಯಾನ. ಮತ್ತೆ ದೈವಕ್ಕೆ ಒಪ್ಪಂಗ ಹೇಳಿದ್ರಿಪ್ಪ ಅಂತಂದ್ರ ನಮಗೂ ಕೂಡ ದೈವದ ಜೋರ್ ನಿಮ್ಗ ಚಪ್ಪಾಳೆಯನ್ನು ಹಾರಿಸಿ ಅದಕ್ಕ ಮಾಡಪ್ಪನ ಇವತ್ತಿನ ದಿನ ಒಡಗೋಲ ಗ್ರಾಮದೊಳಗ ಈ ವರ್ಷಕ್ಕೆ ಬರ್ತಿರ್ತಕ್ಕಂಥ 365 ದಿನದೊಳಗ ಮಾಡಿರ್ತಕ್ಕಂಥ ಕರ್ಮಾದಿ ಗಂಟೆಗಳು 364 ದಿನ ಮಾಡಿರ್ತಕ್ಕಂಥ ಕರ್ಮಾದಿ ಗಂಟೆಗಳು ಏನಾದ್ರೂ ಕೂಡ ಮುತ್ತ ಕೊಡಿಸಿದ್ದ ಮುತ್ತನ ಪೌಳ್ಯಾಗ ಮತ್ತೆ ಹುಲ್ಲುತ್ತನ ಈ ಭಗವಂತನ ಮುಂದೆ ಭಕ್ತಿ ಇಟ್ಟು ಶ್ರದ್ಧೆ ಇಟ್ಟು ಭಕ್ತಿಯಿಂದ ಭಕ್ತನ ಸೇವೆ ಕೇಳಿದ್ದೆ ಆಯ್ತಪ್ಪ ಅಂತಂದ್ರ ನಾವು ಮಾಡಿದಕ್ಕಂತ ಕರ್ಮ ಬದಲಾಕವ. ನಾವು ಮಾಡಿರ್ತಕ್ಕಂಥ ಕರ್ಮ ಮಾಡಿದೀವಪ್ಪ ಅಂತಂದ್ರ ಕರ್ಮ ಮಾಡ ಸತ್ಯಕ್ಕ ದುಡ್ರಿ. ಮುತ್ತಲು ಗೋಡಿಸಿದ್ದನ ಭಂಡಾರ ಮ್ಯಾಗ ನಂಬಿಕೆ ಇಟ್ಟು ನಡ್ರಿ. ಬಹಳ ಭಂಡಾರ ಆಗ್ತದ. ಭಂಡಾರ ನಿಂದೆ ಆಡಿದವ್ರ ಮಾತಾ ನರಕಕ್ಕೆ ಹೋಗ್ಯದ. ಅದಕ್ಕೆ ನನಗೆ ಮಹಾರಾಯ ಮಾತು ಹೇಳ್ದ. ಏನ್ ಹೇಳ್ರಿಪ್ಪ? ನೀ ಮಾಡಿದು ನೀಡಬ್ಯಾಡ ಯಾರಿಗೆ, ನೀ ಮಾಡಿದು ನೀಡಬ್ಯಾಡ ಯಾರಿಗೆ, ಉಂಡುಳದು ಅಗಲ ತಮ್ಮ ಪಗದಿರೋ ನಾಳಿಗೆ, ಉಂಡುಳದು ಅಗಲ ಬ್ಯಾಡ ಪಗದಿರೋ ನಾಳಿಗೆ. ನಾವು ಮಾಡಿರ್ತಕ್ಕ
ಅಂತಕ್ಕಂಥದ್ದು ನಾವೇ ಉನ್ನೋದ ಅದಕ್ಕ ಬಹಳ ಮಾತಾಡಿ ಬಹಳ ಹೇಳಿ ದೈವ ಜಗಳಾರದ ಒಂದು ನಾಲ್ಕೊಂಡು ಸತ್ತ ಸುಂದರವಾಗಿರ್ತಕ್ಕಂಥ ಕ್ಯಾಲಿಯನ್ನು ಹಾಡಿ ಇದೇ ಕಲಾವಂತರಿ ಹೋಗ್ತದ ಮುಂದಿನ ಸಂಧಿಗೆ ದಯವಿಟ್ಟು ಹೆಚ್ಚು ಮಾಡ್ತಾರಲ್ಲ ಹರತ್ತೆ ಅವರು ಬೀಳತ್ತೆ ಹೋಗುವ ತಿಳ್ಕೊಂಡು ನಾಲ್ಕೊಂಡು ಸತ್ತ ಸುಂದರ ಕ್ಯಾಲ ಹಾಡಿ ಸರ್ಜರಿ ಕಲಾವಂತರಿ ಬಹಳ